ಸೇರಿದ್ರು, ನಮಗೂ ಹೇಗೂ ನೀರು ಬಂದಿದ್ರು ಅಂತ. ಹಾಗಿದ್ರೆ ಇದೇ ರೀತಿ ನಾವು ಹಿಂದೆ ಹೋಗಿ ಮಾತನಾಡ್ತಕ್ಕಂಥದ್ದಾದರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈನಲ್ಲಿ ದೊಡ್ಡ ಪೆರೇಡ್ ಮಾಡಿದ್ರು. ಇದು ಇವ್ರು ಹೇಳ್ತಾರೆ 3 ರಿಂದ 4 ಲಕ್ಷ ಇವ್ರ ಇಂಟೆಲಿಜೆನ್ಸಿಗೆ ನಾವು ತಲೆಲಾಡ್ಸೋಕ್ಕಾಗಲ್ಲ. ನನ್ನ ಪ್ರಕಾರ ನಿನ್ನೆ ಒಂದು 50 ರಿಂದ 60 ಸಾವಿರ ಜನ ಟರ್ನೌಟ್ ಆಗಿರ್ಬೋದು ಮ್ಯಾಕ್ಸಿಮಮ್. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಿಮಗೆ 35 ರಿಂದ 40 ಸಾವಿರ ಕುರ್ಚಿಗಳಿದೆ. ನೀವು ವಿಧಾನಸೌಧದಲ್ಲಿ ಇದನ್ನು ಮಾಡಲಿಕ್ಕಿಂತ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೆಂಗಿದ್ರು ದೊಡ್ಡ ಕ್ರೀಡಾಂಗಣ, ಅಂಥ ದೊಡ್ಡ ಸ್ಟೇಡಿಯಂ ಬೆಂಗಳೂರು ನಗರದಲ್ಲಿ ಎಲ್ಲೂ ಇಲ್ಲ. ನೀವೆಲ್ಲಾದರೂ ಮಧ್ಯದಲ್ಲಿ ಫೀಲ್ಡಲ್ಲಿ ಒಂದು ಪೋಡಿಯಂ ಕ್ರಿಯೇಟ್ ಮಾಡಿ, ಅಲ್ಲಿ ಪ್ಲೇಯರ್ಸ್ಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು. ಬಟ್ ವಿಧಾನಸೌಧದಲ್ಲಿ ಏನು ಮಾಡಿದ್ರಿ? DPR ಪ್ರೋಟೋಕಾಲ್ಸ್ ಫಾಲೋ ಮಾಡಿದ್ರೆ ಕೊನೆ ಪಕ್ಷ ಯಾರು ಬಂದಿದ್ರು ಪ್ರೋಟೋಕಾಲ್ಸಲ್ಲಿ? ಎಲ್ಲ ಪ್ರೋಟೋಕಾಲ್ಸು ಗಾಳಿಗೆ ತೂರಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಸಂಬಂಧಿಕರು ಎಲ್ಲರನ್ನೂ ಕರ್ಕೊಬಂದಿದ್ರಿ. ಅವರೆಲ್ಲರನ್ನೂ ಸುರಕ್ಷಿತವಾಗಿ ನೋಡ್ಕೊಂಡ್ರಿ. ಅಂತಿಮವಾಗಿ ಇಲ್ಲಿ ಗೇಟ್ ಕೂಡ ಓಪನ್ ಮಾಡ್ತೀರಾ. ವಿಧಾನಸೌಧದಿಂದ ಮರಗಳು ಹತ್ಕೊಂಡು, ಹೈಕೋರ್ಟ್ ಹತ್ಕೊಂಡು ಎಲ್ಲ ಕಡೆಯಿಂದ ಜನ ಯಾವ್ಯಾವ ರೀತಿ ಆ ವ್ಯವಸ್ಥೆಗಳನ್ನ ನಾವು ವೀಡಿಯೋಗಳಲ್ಲಿ ನೋಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ವ್ಯವಸ್ಥೆಗಳು ಈ ಮಟ್ಟಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾರಣಕರ್ತರು ಯಾರು? ಗೃಹ ಸಚಿವರು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಆಗಲಿ, ಒಂದು ಹೇಳಿಕೆ ಆಗಲಿ ಅವ್ರ ಕಡೆಯಿಂದ ಕೊಟ್ಟಿಲ್ಲ. ಈಗ ಗೃಹ ಸಚಿವರ ಬಗ್ಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೂ ಹೇಳ್ತಾ ಇದ್ದೆ, ಅನುಭವಿಗಳು, ಹಿರೀಕರು, ವೈಯಕ್ತಿಕವಾಗಿ ಅವರ ರಾಜಕೀಯದ ಇಷ್ಟು ವರ್ಷ ನಡೆಗಳನ್ನ ನಾನು ಗಮನಿಸ್ಕೊಂಡು ಬಂದಾಗ ನನಗೆ ಅವ್ರ ಮೇಲೆ ಗೌರವ ಇದೆ. ಬಟ್ ಅಂತಿಮವಾಗಿ ಇವತ್ತು ಗೃಹ ಸಚಿವ ಸ್ಥಾನದ ಅಧಿಕಾರದ ಒಂದು GPA ಯಾರು ತೊಗೊಂಡಿದ್ದಾರೆ? ಹೂ ಇಸ್ ಟೇಕನ್ ದಟ್ GPA? ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋಗಿದೆಯೋ ಅಥವಾ ಅವ್ರನ್ನೂ ದಾಟದಂಥ ಒಬ್ಬ ದೊಡ್ಡ ಮಹಾನ್ ಪುರುಷ ಇದ್ದಾರಲ್ಲ ಉಪಮುಖ್ಯಮಂತ್ರಿ, ಏನು ಹೋಗಿ IPL ಪ್ಲೇಯರ್ಸ್ನ ಸ್ವಾಗತ ಕೋರಿ ಹೂಗೊಚ್ಚ ಕೊಟ್ಟು ಏನು ಆ ಕಪ್ನ ಇಟ್ಕೊಂಡು 4 ಜನ ಸತ್ತಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಸ್ಟೇಡಿಯಂನಲ್ಲಿ ನಿಂತ್ಕೊಂಡು ನೀವು ಆ ಕಪ್ಪನ್ನು ಇಟ್ಕೊಂಡು ಏನು 11 ಜನದಲ್ಲಿ ಈಯಪ್ಪ ಆಡಿದ್ನೇನ್ರಿ? ಹೋಗಿ ಈಯಪ್ಪ ಕ್ಯಾಪ್ಟನ್ ಆಗಿದ್ರೇನ್ರಿ IPLಗೆ? ಏನು ಅಲ್ಲೋಗ್ಬಿಟ್ಟು ಮುತ್ತುಗಳು ಕೊಟ್ಕೊಂಡು ಇವತ್ತು ಹೇಳ್ತಾರೆ ಇವತ್ತು ನಾವು ರಾಜಕೀಯ ಮಾಡ್ತಾಯಿದ್ದೀವಿ ಅಂತ. ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಮಾನವೀಯತೆ ದೃಷ್ಟಿಯಿಂದ ಮಾತಾಡೋಣ, ರಾಜಕೀಯ ಬೇಡ. 11 ಜನ ಇವತ್ತೇನು ಸಾವನ್ನು ಅಪ್ಪಿದ್ದಾರೆ. ಇವತ್ತು ಆ ಕುಟುಂಬದವ್ರ ಪರಿಸ್ಥಿತಿ ಏನಾಗಬೇಕು? ನೀವು 10 ಲಕ್ಷ ರೂಪಾಯಿ ನೀವು ಇವತ್ತು ದುಡ್ಡು ಪರಿಹಾರಧನ ಕೊಡ್ಬೋದು, ಆದರೆ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗಬೇಕು? ಅವ್ರ ಭವಿಷ್ಯ ಈ ರೀತಿ ರೂಪಿಸ್ಬೇಕು ಅಂತಕ್ಕಂಥ ಹಲವಾರು ಕನಸುಗಳು, ಕಲ್ಪನೆಗಳು ಕಟ್ಕೊಂಡಂಥ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ನೀವು 10 ಲಕ್ಷ ಕೊಟ್ಬಿಟ್ರೆ ಸಾಲ್ವ್ ಆಗೋಯ್ತಾ? ಹಾಗಿದ್ರೆ ಕೇರಳದಲ್ಲಿ ಆಯ್ತಲ್ಲ, ವಯನಾಡಿನಲ್ಲಿ ಒಂದು ಇನ್ಸಿಡೆಂಟು, ಆನೆ ತುಳಿತಕ್ಕೆ 25 ಲಕ್ಷ ಹೋಗ್ಬಿಟ್ಟು ನಮ್ಮ ರಾಜ್ಯದವ್ರು ಕೊಟ್ರಲ್ರಿ. ಯಾರು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಕೊಟ್ರಾ ವಯನಾಡಿಗೆ 25 ಲಕ್ಷ? ಇಲ್ಲ 10 ಲಕ್ಷ. ನಾನು 10 ಲಕ್ಷ 50 ಲಕ್ಷ ಅಲ್ಲ, ನೀವು 500 ಕೋಟಿ ಕೊಟ್ಟರು ಕಮ್ಮಿನೇ. ಅವ್ರಿಗೆ ಜೀವ ಬರ್ತದ ವಾಪಸ್ಸು? ಅವ್ರ ಕುಟುಂಬದ ಪರಿಸ್ಥಿತಿ ಏನು? ಅವ್ರ ಕುಟುಂಬದಲ್ಲಿ ಯಾರು ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಇದ್ದರೆ ಮೊದಲು ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಖರ್ಚು ವೆಚ್ಚ ನೋಡ್ಕೊಳ್ಳಿ. ಅವ್ರಿಗೆ ಒಳ್ಳೆಯ ಒಂದು ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ. ಈಗ ಒಬ್ಬರೇ ಮಕ್ಕಳಿರ್ತಕ್ಕಂಥವ್ರ ಕತೆ ಏನು? ಅವ್ರ ತಂದೆ ತಾಯಿ ಏನು ಪರಿಸ್ಥಿತಿ ಏನು? ನಿನ್ನೆ ಹೋಗಿದ್ದೆ ನಾನು ಆ ಬೋರಿಂಗ್ ಆಸ್ಪತ್ರೆಗೆ. ಒಬ್ಬರು ವಯಸ್ಸಾದಂಥ ಒಂದು ಲೇಡಿ ಹತ್ಕೊಂಡು ಆಚೆ ಕಡೆ ಕೂತಿದ್ರು ಅಲ್ಲಿ. ದಯವಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ. ಅದೇ ಜಾಗದಲ್ಲಿ ಹೋಗಿ ಪಾಪ ಶಿವಕುಮಾರ್ ಕೂತ್ಕೊಂಡು ಓಹೋ ಏನು ಪಾಪ ಕರುಣಾಮಯಿ, ನಮ್ಮನ್ನು ಬಿಟ್ಟುಬಿಡಿ, ದಯವಿಟ್ಟು ನಿಮ್ಮ ಸವಾಸ ಸಾಕು ಅಂತಾರೆ. ನಿಮ್ಮ ರಾಜಕಾರಣಿಗಳು ಸವಾಸ ಸಾಕು, ನಮ್ಮನ್ನು ಬಿಟ್ಟುಬಿಡಿ, ಯಾವ ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ಏನು ಮಾಡಬೇಡಿ, ಬಾಡಿ ಕೊಟ್ಬಿಡಿ, ನಾವು ತಗೊಂಡು ಹೋಗ್ತೀವಿ ಅಂತಾರೆ. ಬಹಳ ಜನ ಬಡವರು ಮಕ್ಕಳು ಇವತ್ತೇನಾದ್ರು, ಯಂಗ್ಸ್ಟರ್ಸ್ ಇವತ್ತೇನಾದ್ರು 11 ಜನ ಸತ್ತಿರ್ತಕ್ಕಂಥದ್ದು ಇರ್ಬೋದು, ಇನ್ನು ಬೇರೆಯವರೆಲ್ಲರೂ ಪಾಪ ಇವತ್ತು ಹಾಸ್ಪಿಟ್ಲಲ್ಲಿ ನರಳಾಡ್ತಕ್ಕಂಥದ್ದು ಇರ್ಬೋದು. ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ. ರಾಜ್ಯ ಸರ್ಕಾರಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಏನು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಮಂತ್ರಿಗಳು ಇವತ್ತು ಸರ್ಕಾರ ನಾವು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಅವರು ಮಾತ್ರ ಹೌದು ನಮ್ದು ಲೋಪ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅವರು ಈಗಲಾದರೂ ಸತ್ಯ ಹೇಳಿದಾರಲ್ಲ, ನಮ್ದು ಲೋಪ ಆಗಿದೆ ಅಂತೇಳಿ. ನಿಜಕ್ಕೂ ಸಹ ಅವ್ರಿಗೆ ನಾವು ಸತ್ಯನಾದ್ರೂ ಒಪ್ಕೊಂಡಿದಾರಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರದ ಮಂತ್ರಿಗಳು ಯೋಚನೆ ಮಾಡಬೇಕಾಗ್ತದೆ. ನಾನು ವಿಶೇಷವಾಗಿ ಯುವಕರಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲ ಬಹುತೇಕ ಯುವಕರಲ್ಲಿ, ಕ್ರಿಕೆಟ್ ಪ್ರೇಮಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತೇನು ಬರೀ ಸತ್ತಿರೋದು ಒಂದು ಕಡೆ,
ಭಾಳ ಜನ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ. ಭಾಳ ಜನ ಹೆಣ್ಮಕ್ಳಿಗೆ ನೀವು ಕೇಳಿ ಪೊಲೀಸ್ ಅಧಿಕಾರಿಗಳನ್ನ, ನೀವು ಇವತ್ತು ಬೆಳಿಗ್ಗೆ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಕೆಲವೊಂದು ಬರೆದಿದ್ದಾರೆ. ಇವತ್ತು ನಾನು ನೋಡಿದೆ ಫೋಟೋಸು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಫೋಟೋಗಳಿದೆ. ನೀವು ಈ ರೀತಿ ಒಂದು ಕ್ರೌಡ್ ಆದಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಜನ ಬಂದಿರ್ತಾರೆ. ಒಳ್ಳೆಯವರು ಬಂದಿರ್ತಾರೆ, ಕೆಟ್ಟವರು ಬಂದಿರ್ತಾರೆ, ಅಪರಾಧದ ಹಿನ್ನೆಲೆ ಇರ್ತಕ್ಕಂಥವ್ರು ಭಾಳ ಜನ ಬಂದಿರ್ತಾರೆ. ಈ ಒಂದು ಎನ್ಕ್ಯಾಶ್ ಮಾಡ್ಲಿಕ್ಕೋಸ್ಕರ ನೀವು ಪಿಟ್ ಪಾಕೆಟರ್ಸ್ ಇರ್ಬೋದು ಅಥವಾ ಭಾಳ ಜನ ನಿಮ್ಗೆ ಗೊತ್ತಿದೆ, ಅಷ್ಟು ಜನ ಹೆಣ್ಣುಮಕ್ಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಅಪರಾಧ ಚಟುವಟಿಕೆಗಳು ಮಾಡ್ತಕ್ಕಂಥವ್ರು ಅಲ್ಲಿ ನೀವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತದೆ. ಅಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತೇನೇನೆ ಕಾಲ್ದುಳ್ತಾಗಿದೆಯಲ್ಲ, ಅಲ್ಲಿ ಯಾರು ಕಿಡಿಗೇಡಿಗಳು ಬಂದಿದ್ರು ಅವ್ರನ್ನ ಯಾವ ರೀತಿ ಪತ್ತೆ ಹಚ್ತೀವಿ? ಈ ರೀತಿ ಅಡ್ವಾಂಟೇಜ್ ತಗೊಂಡು ನಾಳೆ ಬೆಳಿಗ್ಗೆ ಕಿಡಿಗೇಡಿಗಳು ಸಾಮಾನ್ಯವಾಗಿ ಈ ರೀತಿ ಸನ್ನಿವೇಶಗಳಾದಂಥ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಈಗ ನಮ್ಮದೇ ಒಂದು ಪಾರ್ಟಿ ಕಾರ್ಯಕ್ರಮ ಆಗ್ತದೆ, ಪಿಟ್ ಪಾಕೆಟ್ ಆಗ್ತದೆ, ಅವ್ರು ಹಿಡೀಲಿಕ್ಕೆ ಭಾಳ ಕಷ್ಟ ಅಂತೂ ನೀವು 40-50 ಜನ ಸೇರಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಭಾಳ ಜನ ತೊಂದರೆ ಆಗಿರ್ತದೆ. ಅದಕ್ಕೆ ಯಾರು ಜವಾಬ್ದಾರ? ಸರ್ಕಾರ ಅಲ್ವಾ? ಹಾಗಾಗಿ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ರೆ ಈ ಮೊಂಡುತನ ಬಿಟ್ಟು, ಈಗಾಗಲೇ ವಿರೋಧ ಪಕ್ಷಗಳು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಆಪಾದನೆ ಅಲ್ಲ, ಏನು ಯಾರು ನೊಂದಿದ್ದಾರೆ ಅವ್ರಿಗೆ ನ್ಯಾಯವನ್ನ ನಾವು ತಂದುಕೊಡ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀರಿ. ಒಂದು ಹಾಲಿ ನ್ಯಾಯಾಧೀಶರು ಅಥವಾ ನಿವೃತ್ತಿ ನ್ಯಾಯಾಧೀಶರು ಅವ್ರ ಕಡೆಯಿಂದ ಪ್ರಕರಣವನ್ನು ತನಿಖೆ ಮಾಡಬೇಕಾಗ್ತದೆ ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ.